ಭಾರತೀಯ ವಾಯುಪಡೆಯನ್ನು 1932ರ ಅಕ್ಟೋಬರ್ 8ರಂದು ಸ್ಥಾಪಿಸಲಾಯಿತು. ಭಾರತೀಯ ವಾಯುಪಡೆಯು ಸಶಸ್ತ್ರ ಪಡೆಗಳ ಪ್ರಮುಖ ಅಂಗವಾಗಿದೆ. ಇದು ಭಾರತದ ವಾಯುವಲಯವನ್ನು ರಕ್ಷಿಸುವ ಜೊತೆಗೆ ಇತರ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಬೆಂಬಲವನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ 1932ರ ಅಕ್ಟೋಬರ್ 8ರಂದು ಏರ್ಫೋರ್ಸ್ ಅನ್ನು ಸ್ಥಾಪಿಸಲಾಯಿತು. ಆರಂಭದಲ್ಲಿ ಇದನ್ನು ರಾಯಲ್ ಇಂಡಿಯನ್ ಏರ್ಫೋರ್ಸ್ ಎಂದು ಕರೆಯಲಾಗುತ್ತಿತ್ತು. ಆರಂಭಿಕ ಹಂತದಲ್ಲಿ ಇದು ಕೆಲವೇ ವಿಮಾನಗಳು ಮತ್ತು ಪೈಲಟ್ಗಳನ್ನು ಒಳಗೊಂಡಿತ್ತು. ಆದರೆ ಕಾಲಾನಂತರದಲ್ಲಿ ಅದು ಬೆಳೆದು ಶಕ್ತಿಯುತ ವಾಯುಪಡೆಯಾಗಿ ಅಭಿವೃದ್ಧಿಗೊಂಡಿತು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಭಾರತೀಯ ವಾಯುಪಡೆಯು ಬ್ರಿಟಿಷ್ ಸಾಮ್ರಾಜ್ಯದ ಪರವಾಗಿ ಪ್ರಮುಖ ಪಾತ್ರ ವಹಿಸಿತ್ತು. ಅದು ಬರ್ಮಾ, ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಪ್ರದೇಶಗಳಲ್ಲಿ ಬ್ರಿಟಿಷ್ ಪಡೆಗಳಿಗೆ ವಾಯು ಬೆಂಬಲವನ್ನು ನೀಡಿತ್ತು. ಭಾರತದ ಸ್ವಾತಂತ್ರ್ಯದ ನಂತರ 1950ರಲ್ಲಿ ಭಾರತವು ಗಣರಾಜ್ಯವಾದಾಗ ಭಾರತೀಯ ವಾಯುಪಡೆಯಿಂದ ರಾಯಲ್ ಪದವನ್ನು ತೆಗೆದುಹಾಕಲಾಯಿತು ಮತ್ತು ಅದನ್ನು ಭಾರತೀಯ ವಾಯುಪಡೆ ಎಂದು ಹೆಸರಿಸಲಾಯಿತು. ಅಂದಿನಿಂದ ಭಾರತೀಯ ವಾಯುಪಡೆಯು ತನ್ನ ಶಕ್ತಿ ಮತ್ತು ಕಾರ್ಯತಂತ್ರದ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಂಡಿದೆ. ವಾಯುಪಡೆಯ ಧ್ಯೇಯ ವಾಕ್ಯವೆಂದರೆ ಟಚ್ ದ ಸ್ಕೈ ವಿತ್ ಗ್ಲೋರಿ ಎಂದು. ಈ ವಾಕ್ಯವು ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶದ ಆಯ್ದ ಭಾಗವಾಗಿದೆ. ಈ ಉಪದೇಶವನ್ನು ಗೀತೆಯ 11ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಜಯಪ್ರಕಾಶ್ ನಾರಾಯಣ್ ಅವರು 1979ರ ಅಕ್ಟೋಬರ್ 8ರಂದು ಕೊನೆಯುಸಿರೆಳೆದರು. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕ ಮತ್ತು ಸಮಾಜವಾದಿ ಚಿಂತಕರಾಗಿದ್ದರು. ಜಯಪ್ರಕಾಶ್ ನಾರಾಯಣ್ ಅವರು ಹೃದ್ರೋಗ ಮತ್ತು ಮಧುಮೇಹದಿಂದ 1979ರ ಅಕ್ಟೋಬರ್ 8ರಂದು ಪಾಟ್ನಾದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಅವರ ಗೌರವಾರ್ಥ ಅಂದಿನ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು 7 ದಿನಗಳ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಿದ್ದರು. ಅವರ ಗೌರವಾರ್ಥವಾಗಿ ಸಾವಿರಾರು ಜನರು ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅವರನ್ನು ಲೋಕನಾಯಕ ಎಂದು ಕರೆಯಲಾಗುತ್ತಿತ್ತು. ಅವರ ಪರಂಪರೆಯನ್ನು ಸಂರಕ್ಷಿಸಲು ಅನೇಕ ಸಂಸ್ಥೆಗಳು ಮತ್ತು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಅವರು ಯಾವಾಗಲೂ ಮಹಾನ್ ನಾಯಕರಾಗಿ ಸ್ಮರಿಸಲ್ಪಡುತ್ತಾರೆ. ಬಿಹಾರದ ಸರನ್ ಜಿಲ್ಲೆಯಲ್ಲಿ 1902ರ ಅಕ್ಟೋಬರ್ 11ರಂದು ಜನಿಸಿದ ಜಯಪ್ರಕಾಶ್ ನಾರಾಯಣ್ ಅವರು 1974ರಲ್ಲಿ ಸಂಪೂರ್ಣ ಕ್ರಾಂತಿಗೆ ಕರೆ ನೀಡಿದ್ದರು. ಅದು ಸಾಮೂಹಿಕ ಚಳುವಳಿಯಾಯಿತು. ಭಾರತದಲ್ಲಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ತರುವುದು ಈ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು. ಈ ಆಂದೋಲನವನ್ನು ಹೆಚ್ಚಾಗಿ ವಿದ್ಯಾರ್ಥಿಗಳು, ಯುವಕರು ಮತ್ತು ಸಾರ್ವಜನಿಕರು ಬೆಂಬಲಿಸಿದರು. ರಾಮ್ ವಿಲಾಸ್ ಪಾಸ್ವಾನ್ ಅವರು 2020ರ ಅಕ್ಟೋಬರ್ 8ರಂದು ಕೊನೆಯುಸಿರೆಳೆದರು. ಅವರು ಭಾರತೀಯ ರಾಜಕೀಯದ ಪ್ರಮುಖ ನಾಯಕರಾಗಿದ್ದರು ಮತ್ತು ಲೋಕ ಜನಶಕ್ತಿ ಪಕ್ಷದ ಸಂಸ್ಥಾಪಕರಾಗಿದ್ದರು. ರಾಮ್ ವಿಲಾಸ್ ಪಾಸ್ವಾನ್ ಅವರು 1946ರ ಜುಲೈ 5ರಂದು ಬಿಹಾರದ ಖಗಾರಿಯಾ ಜಿಲ್ಲೆಯ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಅವರ ಆರಂಭಿಕ ಶಿಕ್ಷಣದ ನಂತರ ಅವರು ಪಾಟ್ನಾ ವಿಶ್ವವಿದ್ಯಾಲಯದಿಂದ ಹೆಚ್ಚಿನ ಅಧ್ಯಯನವನ್ನು ಮಾಡಿದರು. ರಾಮ್ ವಿಲಾಸ್ ಪಾಸ್ವಾನ್ 1969ರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಅವರು ಮೊದಲು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ದರು, ಆದರೆ ನಂತರ ವಿವಿಧ ರಾಜಕೀಯ ಪಕ್ಷಗಳೊಂದಿಗೆ ಕೆಲಸ ಮಾಡಿದರು. ಅವರು 1977ರಲ್ಲಿ ಮೊದಲ ಬಾರಿಗೆ ಲೋಕಸಭೆಯ ಸದಸ್ಯರಾದರು ಮತ್ತು ಅಂದಿನಿಂದ ಚುನಾವಣೆಗಳಲ್ಲಿ ಅವರ ಗೆಲುವು ಮುಂದುವರಿಯಿತು. 2000ನೇ ಇಸವಿಯಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಲೋಕ ಜನಶಕ್ತಿ ಪಕ್ಷವನ್ನು ಸ್ಥಾಪಿಸಿದರು. ಈ ಪಕ್ಷವು ಮುಖ್ಯವಾಗಿ ಬಿಹಾರದ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳನ್ನು ರಕ್ಷಿಸಲು ಕೆಲಸ ಮಾಡುತ್ತದೆ. ಅವರು ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳು, ಮಾಹಿತಿ ಮತ್ತು ಪ್ರಸಾರ ಹಾಗೂ ರೈಲ್ವೆ ಸಚಿವಾಲಯಗಳು ಸೇರಿದಂತೆ ಹಲವಾರು ಬಾರಿ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು. 2005ರ ಅಕ್ಟೋಬರ್ 8ರಂದು ಕಾಶ್ಮೀರದಲ್ಲಿ ಭಾರೀ ಭೂಕಂಪ ಸಂಭವಿಸಿತು. ಇದನ್ನು ಕಾಶ್ಮೀರ ಭೂಕಂಪ ಎಂದು ಕರೆಯಲಾಗುತ್ತದೆ. ಮಧ್ಯಾಹ್ನ 3 ಗಂಟೆಗೆ ಈ ಭೂಕಂಪ ಸಂಭವಿಸಿದ್ದು ಅದರ ತೀವ್ರತೆಯನ್ನು 7.6 ಎಂದು ಅಳೆಯಲಾಗಿತ್ತು. ಈ ಭೂಕಂಪನವು ಪಾಕಿಸ್ತಾನ ಮತ್ತು ಭಾರತದ ಹಲವು ಪ್ರದೇಶಗಳಲ್ಲಿ ಪರಿಣಾಮ ಬೀರಿತು. ಭೂಕಂಪವು ಕಾಶ್ಮೀರದ ಹಲವಾರು ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಪುಲ್ವಾಮಾ, ಅನಂತನಾಗ್, ಬಾರಾಮುಲ್ಲಾ ಮತ್ತು ಜಮ್ಮುವಿನ ಮೇಲೆ ಪರಿಣಾಮ ಬೀರಿತು. ಭೂಕಂಪದಲ್ಲಿ ಸುಮಾರು 86,000 ಜನರು ಪ್ರಾಣ ಕಳೆದುಕೊಂಡರು ಮತ್ತು ಲಕ್ಷಾಂತರ ಜನರು ಗಾಯಗೊಂಡರು. ಭೂಕಂಪವು 2.5 ಮಿಲಿಯನ್ಗಿಂತಲೂ ಹೆಚ್ಚು ಜನರ ಮೇಲೆ ಪರಿಣಾಮ ಬೀರಿತು. ಅನೇಕ ನಗರಗಳು ಮತ್ತು ಹಳ್ಳಿಗಳಲ್ಲಿನ ಕಟ್ಟಡಗಳು ಸಂಪೂರ್ಣವಾಗಿ ನಾಶವಾದವು. ಇದು ಜನರ ಜೀವನದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರಿತು. ಭೂಕಂಪದ ನಂತರ ಪರಿಹಾರ ಕಾರ್ಯಗಳನ್ನು ವೇಗಗೊಳಿಸಲು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಪ್ರಯತ್ನಗಳನ್ನು ಮಾಡಿದವು. ವಿವಿಧ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹ ಪರಿಹಾರ ಸಾಮಗ್ರಿಗಳು ಮತ್ತು ಆರ್ಥಿಕ ಸಹಾಯವನ್ನು ಒದಗಿಸಿದವು. ಕಾಶ್ಮೀರದಲ್ಲಿ ಭೂಕಂಪ ಸಂಭವಿಸಲು ಯುರೇಷಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ ಘರ್ಷಣೆಯೇ ಕಾರಣ ಎಂದು ಹೇಳಲಾಗಿದೆ.
1871 ಅಕ್ಟೋಬರ್ 8ರಂದು ಯುನೈಟೆಡ್ ಸ್ಟೇಟ್ಸ್ನ ಚಿಕಾಗೋ ನಗರದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿತು. ಇದನ್ನು ಗ್ರೇಟ್ ಚಿಕಾಗೋ ಫೈರ್ ಎಂದು ಕರೆಯಲಾಗುತ್ತದೆ. ಈ ಬೆಂಕಿಯು ಹಲವಾರು ದಿನಗಳವರೆಗೆ ಮುಂದುವರಿಯಿತು ಮತ್ತು ನಗರದ ಹೆಚ್ಚಿನ ಭಾಗವನ್ನು ನಾಶಪಡಿಸಿತು. ಅಕ್ಟೋಬರ್ 8ರ ಸಂಜೆ ಬೆಂಕಿ ಪ್ರಾರಂಭವಾಯಿತು ಮತ್ತು ಅಕ್ಟೋಬರ್ 10ರ ಬೆಳಗ್ಗೆಯ ತನಕ ಉರಿಯುತ್ತಲೇ ಇತ್ತು. ಬೆಂಕಿಯಲ್ಲಿ ಸುಮಾರು 300 ಜನರು ಸಾವನ್ನಪ್ಪಿದರು ಮತ್ತು 1 ಲಕ್ಷಕ್ಕೂ ಹೆಚ್ಚು ಜನರು ನಿರಾಶ್ರಿತರಾದರು. ಇದು $17,450ಕ್ಕೂ ಹೆಚ್ಚು ಕಟ್ಟಡಗಳನ್ನು ನಾಶಪಡಿಸಿತು ಮತ್ತು $200 ಮಿಲಿಯನ್ ನಷ್ಟವನ್ನು ಉಂಟುಮಾಡಿತು. ಬೆಂಕಿಯಿಂದಾಗಿ ನಗರದ 1/3 ಭಾಗದಷ್ಟು ಹಾನಿಯಾಗಿತ್ತು. ಬೆಂಕಿಯ ನಂತರ ನಗರವು ಶೀಘ್ರವಾಗಿ ಮರುನಿರ್ಮಾಣವಾಯಿತು ಮತ್ತು ಮೊದಲಿಗಿಂತಲೂ ದೊಡ್ಡ ನಗರವಾಯಿತು. ಈ ಬೆಂಕಿ ಅನಾಹುತಕ್ಕೆ ಹಲವು ಕಾರಣಗಳನ್ನು ಕಂಡುಕೊಳ್ಳಲಾಗಿತ್ತು. ಆ ಸಮಯದಲ್ಲಿ ಚಿಕಾಗೋದಲ್ಲಿ ಮರದಿಂದ ಮಾಡಿದ ಅನೇಕ ಕಟ್ಟಡಗಳು ಇದ್ದವು. ಚಿಕಾಗೋವು ಮರದ ಯಾರ್ಡ್ಗಳು, ಕಾಲುದಾರಿಗಳು ಮತ್ತು ಬೀದಿಗಳನ್ನು ಸಹ ಹೊಂದಿತ್ತು. ಆ ಸಮಯದಲ್ಲಿ ಚಿಕಾಗೋದ ಜನಸಂಖ್ಯೆಯು ವೇಗವಾಗಿ ಹೆಚ್ಚುತ್ತಿತ್ತು ಮತ್ತು ಕಟ್ಟಡಗಳನ್ನು ವೇಗವಾಗಿ ನಿರ್ಮಿಸಲಾಯಿತು. ಹಾಗೆಯೇ ಆ ಸಮಯದಲ್ಲಿ ಚಿಕಾಗೋದಲ್ಲಿ ಅಗ್ನಿಶಾಮಕ ತಂತ್ರಜ್ಞಾನ ಸೀಮಿತವಾಗಿತ್ತು. ಆ ವರ್ಷ ಚಿಕಾಗೋದಲ್ಲಿ ಬಹಳ ಕಡಿಮೆ ಮಳೆಯಾಗಿತ್ತು. ಇದು ಕೂಡ ತುಂಬಾ ಶುಷ್ಕ ಸ್ಥಿತಿಗೆ ಕಾರಣವಾಗಿತ್ತು. 2023ರ ಅಕ್ಟೋಬರ್ 8ರಂದು ಅಮೆರಿಕದ ನ್ಯೂಜೆರ್ಸಿ ರಾಜ್ಯದಲ್ಲಿ ಅಕ್ಷರಧಾಮ ದೇವಾಲಯವನ್ನು ಉದ್ಘಾಟಿಸಲಾಯಿತು. ಈ ದೇವಾಲಯವು ವಿಶ್ವಪ್ರಸಿದ್ಧ ಸ್ವಾಮಿನಾರಾಯಣ ಪಂಥದಿಂದ ಸ್ಥಾಪಿಸಲ್ಪಟ್ಟ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಧ್ಯಾನ, ಭಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನದ ಕಡೆಗೆ ಭಕ್ತರನ್ನು ಪ್ರೇರೇಪಿಸುವುದು ಇದರ ಉದ್ದೇಶವಾಗಿದೆ. ಈ ದೇವಾಲಯವು ಭಕ್ತರಿಗೆ ಧ್ಯಾನ ಮಾಡಲು ಮತ್ತು ಪೂಜೆ ಮಾಡಲು ಶಾಂತಿಯುತ ಸ್ಥಳವನ್ನು ಒದಗಿಸುತ್ತದೆ. ಈ ದೇವಾಲಯವು ಅಮೆರಿಕದ ನ್ಯೂಜೆರ್ಸಿ ನಗರದಲ್ಲಿ ಸುಮಾರು 185 ಎಕರೆಗಳಷ್ಟು ಜಾಗದಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದು ಆ ಸಮಯದಲ್ಲಿ ಯುಎಸ್ಎಯಲ್ಲಿದ್ದ ಅತಿ ದೊಡ್ಡ ಹಿಂದೂ ದೇವಾಲಯವಾಗಿತ್ತು. ದೇವಾಲಯದ ನಿರ್ಮಾಣವು 2011ರಲ್ಲಿ ಪ್ರಾರಂಭವಾಯಿತು. ಇದರ ನಿರ್ಮಾಣದಲ್ಲಿ 12,500 ಜನರು ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದರು.